ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ಒಂದು ವಿಡಿಯೋ ಮಾಡ್ತಿದ್ವಿ ತುಂಬ ದಿನದ ನಂತರ. ಉಡುಪಿಲಿದ್ದೀವಿ. ಉಡುಪಿಯಿಂದ ದೂದ್ ಸಾಗರಿಗೆ ಹೋಗ್ತಾಯಿದ್ದೀವಿ. ಅದು ನಮ್ಮ ತಮ್ಮನ ಜೊತೆ ಫಸ್ಟ್ ಟೈಮು. ಇದು ನನ್ನ ತಮ್ಮನ ರೂಮು. ನಾವು ಆ್ಯಕ್ಚುಲಿ ಶಿವಮೊಗ್ಗದವರು. ಶಿವಮೊಗ್ಗದಿಂದ ಉಡುಪಿ ಬಂದಿದ್ದೀವಿ. ಈ ಹತ್ತಿರ ಆಗುತ್ತೆ ಅಂತ ಇಲ್ಲಿಂದ ದೂದ್ ಸಾಗರಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗುವ. ಹೊರಟ್ವಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಬ್ಯಾಗ್ ಹೊಡೆದಿದೆ ನಂದು, ಸ್ವಲ್ಪ ಚಿಕ್ಕ ಬ್ಯಾಗು. ಫುಲ್ ಟ್ರಿಪ್ಪು. ದಸರಾ ರಜೆ, ಸೊ ಅದಕ್ಕಾಗಿ ಟ್ರಿಪ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಬೈಕ್ ಹಾಕಿ ಟ್ರೈನಲ್ಲಿ ಫಸ್ಟು ಗೋವಾಗೆ ಹೋಗಬೇಕು. ಗೋವಾದಿಂದ ದೂದ್ ಸಾಗರಿಗೆ ಹತ್ರ ಆಗುತ್ತೆ. ಸೊ ಫಸ್ಟು ಗೋವಾಗೆ ಹೋಗ್ತಾ ಇದ್ದೀವಿ, ಆಮೇಲೆ ಅಲ್ಲಿಂದ ದೂದ್ ಸಾಗರ್. ಓಕೆ, ಹೊಸ ಮಾತಾಡೋದು ನೋಡಿದ್ರು. ರೂಟ್ ಮಸ್ತ್ ಇದೆ. ಇದು ಒಳ್ಳೆ ವ್ಯೂವು. ಉಡುಪಿ ಸೈಡ್ ಗೊತ್ತಲ್ಲ, ಸಾಕಾಗಿರುತ್ತೆ. ಬ್ಯಾರ್ನಿಂಗ್ ಒಳ್ಳೆ ವ್ಯೂವು. ನೋಡಿ ಫ್ರೆಂಡ್ಸ್, ಟ್ರೈನು 7:15 ಆಲ್ರೆಡಿ 7 ಕಾಲ ಆಗಿದೆ. ತುಂಬ ಲೇಟ್ ಆಗಿದೆ. ಟ್ರೈನ್ ಪಿಕ್ ಮಾಡೋಕ್ಕೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೊತ್ತು ಸ್ವಲ್ಪ ಖಾಲಿ ಇದೆ ರೋಡು. ಇದೇ ರೈಲ್ವೆ ಸ್ಟೇಷನ್ನು. ಟಿಕೆಟ್ಸ್ ಬುಕ್ ಮಾಡಿದ್ದೀವಿ, ತೊಂದರೆ ಏನಿಲ್ಲ. ಒಳಗಡೆ ಹೋಗಿ ಕೂತ್ಕೊಳದೆ ಬಂದ ಧೀರ. ನೋಡಿ ಫ್ರೆಂಡ್ಸ್, ಇವ್ ನೋಡೇ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡಾನೆ. ನನಗೆ ಅದು ಯಾವುದೋ ಇಲ್ಲಿ ನೋಡಿರಿ, ಇಲ್ಲಿ ನಾಯಿ ಕಡಿಯೋ ಅಂಥದ್ದು ಹಾಕಿದ್ದಾನೆ. ಇದು ಚೆನ್ನಾಗೈತೆ ಅಂತ ಇವನೇ ಹೇಳಿದ್ದು ನಿನ್ನೆ ತಗೋಬೇಕಾರೆ. ನೋಡಿ, ಹೋಗ್ತೀವಿ ಅಂತ ಹೊಸ ಜರ್ಕಿನ್ ಬೇರೆ ತಗೊಂಡಿದ್ದೀವಿ. ಇನ್ನೊಂದು ಮಗ ಮೋಸ ಮಾಡಿದ್ದಾನೆ, ನನಗೆ ಮಂಗ ಮಾಡಿದ್ದಾನೆ. ಮಂಗ ಅವ್ನು ನೋಡಿ, ಡ್ರೆಸ್ ಕೋಡ್ ಎಷ್ಟು ಚೆನ್ನಾಗಿದೆ ನಮ್ಮದು. ಇರಲಿ, ಅವರೇ ಚೆನ್ನಾಗಿ ಕಾಣಲಿ. ಹೊಸ ಚಪ್ಪಲಿ ತಗೊಂಡಿದ್ದಾನೆ ಟ್ರಿಪ್ಪಿಗೆ ಅಂತ. ಕಾಣಿಸು ಚಪ್ಪಲಿ, ಕಾಣಿಸು ಚಪ್ಪಲಿ. ಎತ್ತು ತೋರಿಸ್ಬೇಕು? ಬೇಡ ಬೇಡ ಬೇಡ, ಎತ್ತೆಲ್ಲ ತೋರಿಸೋದು ಬೇಡ. ರೈಲ್ವೆ ಸ್ಟೇಷನ್ನು ಉಡುಪಿದು. ಸ್ಟೇಷನ್ ನೋಡಿ ಎಷ್ಟು ನೀಟಾಗಿದೆ. ಉಡುಪಿದು ಪರವಾಗಿಲ್ಲ. ಟ್ರೈನಿಗಿನ್ನೂ 10 ನಿಮಿಷ ಟೈಮ್ ಇದೆ, ಬರುತ್ತೆ. ಸ್ಟೇಷನ್ ಮಾತ್ರ ನೀಟಾಗಿದೆ. ಈಗ ತಿಂಡಿ ತಿನ್ನೋಕ್ಕೆ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಅಯ್ಯೋ, ಟ್ರೈನ್ ಬಂದಿದೆ ಕಣೋ, ಬೇಗ ಹೋಗೋ. ಹೋಗ್ಬಿಟ್ರೆ ಕಷ್ಟ ಆಮೇಲೆ. ಅಂತೂ ಟ್ರೈನ್ ಹತ್ರ ಬಂದಿದ್ದೀವಿ, ಹೋಗಿ ಹುಡುಕ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಬೋಗಿ D1 ಲಾಸ್ಟಲ್ಲಿದೆ ಅಂತ ಲಾಸ್ಟಿಗೆ ಹೋದ್ವಿ. ಲಾಸ್ಟಲ್ಲಿಲ್ಲ ಅಂತೆ ಫಸ್ಟಲ್ಲಿದೆ. ಮತ್ತೆ ತಿರ್ಗಾ ಫಸ್ಟಿಗೆ ಹೋಗ್ತಾ ಇದ್ದೀವಿ. ಬೋಗಿ ಹುಡ್ಕೋಕ್ಕೆ ಇಷ್ಟು ಇದಾದರೆ ಇನ್ನು ದೂದ್ ಸಾಗರ್ ಎಲ್ಲಿ ಹುಡುಕ್ತೀವ ಏನೋ ಗೊತ್ತಿಲ್ಲ. ನೋಡುವ. ಅಂತೂ ಇಂತೂ ಟ್ರೈನ್ ಹತ್ತಿದ್ವಿ. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ, ಬಟ್ ಅಲ್ಲಿ ತುಂಬ ರಶ್ ಇದೆ. ಸೊ ಜನರಲ್ ಖಾಲಿ ಇರೋ ಕಡೆ ಬಂದಿವಿ. ಇಲ್ಲಿ ಯಾವ ರೇಂಜಿಗೆ ರಶ್ ಆಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಖಾಲಿ ಇದೆ. ಹೋಗುವ. ಟ್ರೈನ್ ಫುಲ್ ಅಲ್ಲಾಡ್ತಾ ಇದೆ. ಮಲ್ಕೊಂಡಿದ್ದಾನೆ. ಟ್ರೈನಲ್ಲಿ ಅಷ್ಟೊಂದು ಜನ ಇಲ್ಲ, ಫುಲ್ ಖಾಲಿ ಇದೆ. ನೋಡಿ ಫ್ರೆಂಡ್ಸ್, ಟನಲ್ ಒಳಗೆ ಹೋಗ್ತಾ ಇದ್ದೀವಿ. ಏನೂ ಕಾಣಿಸ್ತಾ ಇಲ್ಲ, ಫುಲ್ ಕತ್ಲೆ. ಎಷ್ಟು ದೂರ ಇದೆ ಮಾರ ಇದು ಟನಲ್. ಇವರು ಮಲ್ಕೊಂಡಿದ್ದಾನೆ ಶ್ರೀರಾಮಚಂದ್ರ. ಅಯ್ಯೋ ಶಿವ, ಎಷ್ಟು ದೂರ ಇದೆ ಮಾರ ಟನಲ್. 4-5 ಕಿಲೋಮೀಟರ್ ಆಯ್ತು ಮಾರ. ಹಂಗೆ ಹೋಗ್ತಾನೆ. ಸೂಪರ್ ಮಾರ. ಇವ್ನು ಯಾವನ್ ಮಾರ, ಎಲ್ಲಿ ಬೇಕಾದ್ರೆ ನಿಲ್ಸ್ಕೊಂಡು ಹೋಗ್ತಿದ್ದಾನೆ. ಬರೀ ಡ್ರೈವರಿಗೆ ಒಂದು 90 ಹೊಡ್ಸಿದ್ರೆ ಎಲ್ಲಿ ಸ್ಟಾಪ್ ಇಲ್ಲ, ಡೈರೆಕ್ಟ್ ಗೋವಾ. ಒಂದು ಎಪಿಸೋಡ್ ನೋಡ್ಬೇಕು. ಯಾವುದು? ಬಿಗ್ ಬಾಸ್. ಅಯ್ಯೇ ಶಿವ,
ಬಿಗ್ ಬಾಸ್ ನೋಡಕ್ ಬಂದೆ ಮಾರ ಇಲ್ಲಿಗೆ. ಟೈಮ್ ಪಾಸ್ ಆಗ್ತಿಲ್ಲ, ನಿಲ್ಸ್ಕೊಂಡು ಹೋಗ್ತೀವಿ. ಡ್ರೈವರಿಗೆ 90 ವರ್ಷ ಇಲ್ಲ, ನಾವೇ 90 ಹೇಳಿವೆ. ಇನ್ನೊಂದು ಗೋವಾಗೆ ಬಂದಾದ್ರೆ ನೀವು ವಾಟರ್ ಬಾಟ್ಲ್ ಬಂದು ಬಿಯರ್ ಬಾಟ್ಲಿ ತಗೊಳ್ಳಿ. ಯಾಕೆಂದರೆ ಇಲ್ಲಿ ವಾಟರ್ ಬಾಟ್ಲಿ ತುಂಬ ಕಾಸ್ಟ್ಲಿ. ಬಿಯರ್ ಬಾಟ್ಲಿ ಅಲ್ಲ, ವಾಟರ್ ಬಾಟ್ಲಿಗೆ 50 ರೂಪಾಯಿ, ಬಿಯರ್ ಬಾಟ್ಲಿ 25 ರೂಪಾಯಿ. ಏನು ಮಚ್ಚ? ನಿಮ್ಮ ಅಪ್ಪ ಕೊಡ್ತಾನೆ 25 ರೂಪಾಯಿ. ಅಪ್ಪ ಇಲ್ಲ ಮಾರೆ, ಇದ್ದಿದ್ರೆ ಕೊಡಿಸ್ಬೋದಿತ್ತು. ಅಪ್ಪ ಎಲ್ಲಿ ಕೊಡ್ತ, ಅವನೇ ಕುಡಿದು ಬಿಡ್ತ. ಕೊಡ್ಸಿದ ನೀನು ಕುಡಿದು. ಅಯ್ಯೋ ಶಿವ, ನಾವಂತ ಹುಡುಗರಲ್ಲಪ್ಪ, ನಾವು ತುಂಬ ಒಳ್ಳೆ ಹುಡುಗರು. ಒಳ್ಳೆತನ ನಾವು ಕಂಡಿದ್ದೀವಿ. ಹೊಡೆದಾಕ್ಬಿಡ್ತೀವಿ ಮಗನೇ, ನಮ್ಮ ಬಗ್ಗೆ ಎಲ್ಲ ಹೇಳ್ಬಿಟ್ರೆ. ಎಲ್ಲರೂ ಕೆಟ್ಟವ್ರೆ. ಮಚ್ಚ ನೀ ಏನು ಮಚ್ಚ ನೀನು ನಮ್ಮ ಬಗ್ಗೆ ಹೆಂಗೆ ಹೇಳ್ತೀಯಾ? ನಾವು ನೋಡಿ ಎಲ್ಲ ಕುಡಿಯೋರೆಲ್ಲರೂ ಕೆಟ್ಟವ್ರು. ಕುಡಿ ಅಲ್ಲ, ಹಂಗಂತ ಹೇಳಿಲ್ಲ ನಾನು ಕುಡಿಯೋದಿಲ್ಲ ಅಂತ ಹೇಳಿದ್ದಷ್ಟೇ. ಕುಡಿಯೋರೆಲ್ಲ ಕೆಟ್ಟವ್ರು ಅಂತ ನಾವು ಹೇಳಿಲ್ಲ. ಕುಡಿಯೋರು ಕೆಟ್ಟವರು, ಕುಡಿದ್ರು ಕೆಟ್ಟವ್ರು. ಎಲ್ರು ಕೆಟ್ಟರೆ ಕಳ್ಳ ಅನ್ಬೇಕು. ಅಯ್ಯಪ್ಪ ಏನು ಡೈಲಾಗ್ ಮಾರೆ. ಇವನು ಇವತ್ತು ಗೋವಾಗ ಹೋಗ್ತಾನೆ ಇಲ್ಲ, ನನಗೆ ಡೌಟ್ ಹೊಡಿತಾ ಇದೆ. ಇವ ಅಂತ ಮಾರೆ, ಇಲ್ಲಿ ನಮ್ಮ ಬಸವೇಶ್ವರ ಬಸ್ ಥರ ಅಲ್ಲಿಗೆ ಒಂದು ಮನೆಗಳಿಗೆ ಒಂದು 10 ಸಲ ನಿಲ್ಲಿಸ್ದಂಗೆ ಈ ಪದೇ ಪದೇ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದಾನೆ. ಪಕ್ಕದಲ್ಲೇ ರೋಡ್ ಐತಿ, ಗೋವಾ ಬಸ್ ಹಿಡಿದು ಹೋಗ್ಬಿಡುವ. ರಗಡೆ ಇಲ್ಲ ಅಲ್ಲ, ಬೇಗ ಹೊಡಿತಾನ ಅಂತ. ಕೆರೆ ನೋಡಲ್ಲಲ್ಲಿ. ಕೆರೆ ಅಲ್ಲ ಮಾರೆ, ಹೊಳೆ ಇದು ಹಂಗ. ಹೊಳೆ ಅಲ್ಲ ಕಣೋ, ನದಿ. ಅಂತ ಮಾರಿ ಏನಾರು ಹೇಳಿದ್ರಿ, ಏನಾರು ಅಂತ ಹೇಳ್ತೇವೆ ಮಾರೆ. ಅಂತೂ ಮಡ್ಗಾಂವ್ ಸ್ಟೇಷನಿಗೆ ಬಂದಿವಿ. ಇಲ್ಲಿಂದ ಫಸ್ಟು ಬೈಕ್ ರೆಂಟಿಗೆ ಇಸ್ಕೊಂಡು ಆಮೇಲೆ ನೆಕ್ಸ್ಟ್ ರೂಮ್ ಹುಡ್ಕಕ್ಕೆ ಹೋಗ್ಬೇಕು. ಇದು ಎಕ್ಸಿಟ್ ಇದೆ ನೋಡ್ಕೊಳ್ಳಿ. ಸ್ಟೇಷನ್ ಮಡ್ಗಾಂವ್ ಸ್ಟೇಷನ್ ಅಷ್ಟೊಂದೇನು ದೊಡ್ಡದಿಲ್ಲ ಇದು. ನೋಡಿ ಫ್ರೆಂಡ್ಸ್, ಇವು ರೆಂಟಿಗೆ ಗಾಡಿಗಳು. ಇಲ್ಲಿ ಪರ್ ಡೇಗೆ 500 ರುಪೀಸು ಗಾಡಿ ರೆಂಟಿಗೆ ತೊಗೊಂಡು ಹೋಗ್ತಿದ್ದೀವಿ. 2 ದಿನಕ್ಕೆ ಮಿನಿಮಮ್ ಚಾರ್ಜಸ್ಸು 1000 ರುಪೀಸು. 1000 ರುಪೀಸು ಅಂದರೆ 1000 ರೂಪಾಯಿ ಅಡ್ವಾನ್ಸ್ ಪೇ ಮಾಡಬೇಕು, ಪ್ಲಸ್ 1000 ರೂಪಾಯಿ ರೆಂಟಿಂದು ಪೇ ಮಾಡೇ ಹೋಗಬೇಕು. ಆಮೇಲೆ ನೀವು 2 ದಿವಸ ಬಿಟ್ಟು ಬಂದಮೇಲೆ ಗಾಡಿನ ಕೊಟ್ಟು 1000 ರುಪೀಸ್ ರಿಟರ್ನ್ ಇಸ್ಕೊಂಡು ಹೋಗ್ಬೋದು. ಬಟ್ ಪರ್ ಡೇಗೆ 500, ಮಿನಿಮಮ್ 1000 ರುಪೀಸ್. ಮಡ್ಗಾಂವ್ ಸ್ಟೇಷನ್ ಹೊರಗಡೆಯಿಂದ ಈ ಥರ ಕಾಣ್ತದೆ. ಇದೆಲ್ಲ ಫುಲ್ಲು ಪಾರ್ಕಿಂಗ್ ಬಿಟ್ಟಿದ್ದಾರೆ. ಇದೆಲ್ಲ ರೆಂಟ್ ಗಾಡಿಗಳೇ ಇವು. ಎಲ್ಲೋ ಬೋರ್ಡ್ ಏನು ಕಾಣ್ತಿದ್ದಾವೆ ಎಲ್ಲ ರೆಂಟ್ ಗಾಡಿಗಳು. ಕಾರ್ ಕೂಡ ರೆಂಟಿಗೆ ಸಿಗುತ್ತೆ. ಕಾರಿಗಾದರೆ ಪರ್ ಡೇಗೆ 1000 ಆಗುತ್ತೆ, ಬೈಕ್ ಆದರೆ ಪರ್ ಡೇಗೆ 500 ರುಪೀಸ್ ಆಗುತ್ತೆ. ನೋಡಿ ಇಂಡಿಯಾ ಫ್ಲಾಗ್ ಆರ್ತಾ ಇದೆ, ಎಷ್ಟು ಚಂದ. ವಾವ್, ಸೂಪರ್. ನೋಡಿ ಗಾಡಿ ಇದೆ ರೆಂಟಿಗೆ ತೊಗೊಂಡಿರೋದು. ಚಲೋ ಭಯ್ಯ, ಎಲ್ಲ ಬಿಚ್ಕೊಂಡು ಹೋಗ್ಬಿಡುವ. ಹಂಗೆ ಆಗ್ತಿಲ್ಲ, ಫುಲ್ಲು ಸೆಕೆ ಆಗ್ತಿದೆ. ಗೋವಾದಲ್ಲಿ ಸಿಕ್ಕಾಪಟ್ಟೆ ಸೆಕೆ. ನೋಡಿ ಒಂದು ಅರ್ಧ ಗಂಟೆಗೆ ಆಗಲಿ ಎಲ್ಲಿ ಬೇಕಾರಲ್ಲಿ ಬೆವರು ಬರ್ತಾ ಇದೆ. ಮಕಾನು ಆಗಲೇ ಕರ್ರಗೆ ಆಗೋಗ್ಬಿಡ್ತು. ಅಯ್ಯೋ ಶಿ. ಓಕೆ, ತುಂಬ ಸೆಕೆ ಕಣ್ರಿ. ನೀವು ಬರೋರೆಲ್ಲ ಒಂದು ಬಕೆಟಲ್ಲಿ ನೀರು ಹಿಡ್ಕೊ ಬರಬೇಕು ಮಕ ತೊಳ್ಕೊಳಕ್ಕೆ. ಇಲ್ಲಾಂದರೆ ಇಲ್ಲಿ ತುಂಬ ಕಷ್ಟ ಉಂಟು. ಹೆವಿ ಬಿಸಿಲು, ತಡ್ಕೊಳಕ್ಕಾಗ್ತಿಲ್ಲ ಸೆಕೆ. ಕಿತ್ತು ಹಸಿಬೇಕನ್ನಿಸ್ತಾ ಇದೆ ಎಲ್ಲದನ್ನು. ಭಯ್ಯ ಡ್ರೈವಿಂಗ್ ಮಾಡ್ತಿದ್ದಾರೆ, ವಿಡಿಯೋ ಶೂಟ್ ಮಾಡ್ತಿದ್ದೀವಿ. ಪೆಟ್ರೋಲ್ ಬಂತು. ಹೊಡಿ ಅಲ್ಲೇ ಐತೆಲ್ಲ ಸಿಗ್ನಲ್. ಸಿಗ್ನಲ್ ಇದೆ, ಹಿಂದೆ ಬಾ. ಹೋಗಿ ಫೈನ್ ಹಾಕ್ಸಿ ಇಲ್ಲಿ. ಮತ್ತೆ ಗೋವಾದವರು ಸರಿ ಫೈನ್ ಹಾಕ್ತಾರೆ. ಸಿಗ್ನಲ್ ಬಿದ್ದಿದೆ. ಪೆಟ್ರೋಲ್ ಬಂಕ್ ಇಲ್ಲೇ ಇದೆ, ಹಾಕಿಸ್ಕೊಂಡು ಹೋಗ್ಬಿಡುವ. ಅದು ಗ್ಲಾಸ್ ಇಲ್ವಾ ಮೇಲ್ಗಡೆ? ಯಾವ ಹೆಲ್ಮೆಟ್ ಮಾರೆ ಇದು, ಗ್ಲಾಸ್ ಇಲ್ಲ ಹೆಲ್ಮೆಟ್. ಓಕೆ, ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು. ಮಾಡಿ 50 ಕಿಲೋಮೀಟ್ರು ಬೈಕ್ ರೈಡ್. ನಮ್ಮ ಬ್ಲಾಗಲ್ಲಿ ಇವರೇ ಹೈಲೈಟು. ಕಾಮಿಡಿ ಎಲ್ಲ ಮಾಡ್ತಾರೆ ಇವರು. ಬಟ್ ಇವಾಗ ರೈಡಿಂಗ್ ಮಾಡ್ತಿದ್ದಾರೆ, ಸೊ ಕಾಮಿಡಿ ಏನಿಲ್ಲ. ಬೀಚಿಗೆ ಹೋದ್ಮೇಲೆ ಫುಲ್ ಕಾಮಿಡಿ ಮಾಡಬೇಕು.
ಸೈಕಲ್ ಒಳ್ಳೆ ಮಾಡ್ಕೊಂಡು ರೈಡಿಂಗ್ ಮಾಡ್ಕೊಂಡು ಹೋಗೋ ಮಜಾನೇ ಬೇರೆ ಗುರು. ಈ ಕಾರ್ಗಿರೋ ಬೆಲ್ಲ ಅಷ್ಟೊಂದು ಚೆನ್ನಾಗಿ ಆಗ್ತಿರಲಿಲ್ಲ ಕಾರಲ್ಲಿ. ಈ ಕಾರಲ್ಲಿ ನೋಡು ಕುತ್ಕೊಂಡ್ರೆ ಅದು ಏನು ಸಿಗ್ತಾ ಇರಲಿಲ್ಲ, ಸುಮ್ಮನೆ ಕುತ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ ನೋಡು ಆ ಕಡೆ ಈ ಕಡೆ ಗಮ್ಮತ್, ಗೋವಾ ಗಮ್ಮತ್. ಬಟ್ ಏನಪ್ಪ ಸಿಕ್ಕಾಬೇಟೆ ಸೆಕೆ ಆಗೋದಿಲ್ಲ. ಅವಾಗ ಮುಖ ಒರ್ಸ್ಕೊತಿರ್ಬೇಕು, ಹೌದಲ್ಲ? ಭಯ ಮಾರ್ರೆ, ಕಾರಿಂದ ಹಂಗೆ ಬಂದ್ರೆ ಯಾವನಾದ್ರು ಮೊಬೈಲ್ ಹಂಗೆ ಎತ್ಕೊಂಡು ಹೋಗ್ಬಿಟ್ಟಾನ ಅಂತ. ಹೋಟ್ಲಿಗೆ ಬಂದಿದ್ದೀವಿ ಊಟಕ್ಕೆ. ಈ ಗೋವಾದು ರೋಡ್ಸ್ ಚೆನ್ನಾಗಿದೆ, ಹೈವೇ. ಇಲ್ಲಿ ಸ್ವಲ್ಪ ವಿಚಾರಿಸ್ಕೊಂಡು ಬರಬೇಕು. ಸುಮ್ಮನೆ ಬಂದ್ಬಿಟ್ರೆ ಎಲ್ಲಿಗೆ ಹೋಗೋದು ಏನು ಮಾಡೋದು ಒಂದು ಗೊತ್ತಾಗಲ್ಲ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನೋಡಿ ಇವಾಗ ಬಾಗಾ ಬೀಚಿಗೆ ಹೋಗ್ತಾ ಇದ್ದೀವಿ. ಬಾಗಾ ಬೀಚು ಗೋವಾದಲ್ಲಿ ಫೇಮಸ್ಸು, ಎಲ್ಲ ಜಾಸ್ತಿ ಅಲ್ಲೇ ಬಂದಿರ್ತಾರೆ. ನೋಡುವ, ಅಲ್ಲಿಗೆ ಹೋಗಿ ಅಲ್ಲಿ ರೂಮ್ ಹುಡುಕಿ ರೂಮ್ ಬುಕ್ ಮಾಡಿಕೊಂಡು ಆಮೇಲೆ ಬಾಗಾ ಬೀಚಿಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ವ್ಲಾಗ್ ಮಾಡುವ. ರೂಮ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಾಗಾ ಬೀಚ್ ಇಲ್ಲೇ ಹತ್ರದಲ್ಲಿದೆ, ವಾಕಬಲ್ ಡಿಸ್ಟೆನ್ಸ್. ಅದಕ್ಕಿಂತ ಮುಂಚೆ ರೂಮ್ ಬುಕ್ ಮಾಡೋಣ ಅಂತ ಬಂದಿದ್ದೀವಿ. ತೋರಿಸಿನಪ್ಪ, ವಿಲಿಯಮ್ ಗೆಸ್ಟ್ ಹೌಸ್ ಅಂತಿದ್ದು. ಓಕೆ, ಟೀಕೆ ವಿಲಿಯಮ್ ಗೆಸ್ಟ್ ಹೌಸು. ನೋಡುವ ರೂಮ್ ಹೆಂಗಿರುತ್ತೆ ಅಂತ. ಎ ಸಿ ರೂಮ್ ಅಂತ ಹೇಳಿದರು. ಉಳ್ಕೊಳ್ಳೋ ರೂಮು ಪರವಾಗಿಲ್ಲ, ಎ ಸಿ ಇದೆ, ಫ್ಯಾನು ಇದೆ, ಟಿ ವಿನೂ ಇದೆ. ಒನ್ ಡೇ ಉಳ್ಕೊಳಕ್ಕೆ ಸಾಕು. ಇಷ್ಟ ಇದ್ದರೆ ಬೇಜಾನಾಯಿತು. ಫಸ್ಟ್ ಫ್ರೆಶ್ ಆಗುವ. ನಾವು ರೂಮ್ ಮಾಡಿರೋ ಮೇಲೆ ಟೆರೆಸ್ ಮೇಲಿಂದ ಬಾಗಾ ಬೀಚ್ ವ್ಯೂ ಸಖತ್ತಾಗಿದೆ. ಇದೇ ಬಾಗಾ ಬೀಚು. ಹಿಂಗೆ ರೂಮಿಂದ ಸ್ವಲ್ಪ ದೂರ ಇದೆ. ಇವಾಗ ಹೋಗ್ತೀವಿ, ವಾಕಬಲ್ ಡಿಸ್ಟೆನ್ಸು. ಅಲ್ಟಿ ಇದೆ. ಇಲ್ಲೆಲ್ಲ ರೂಮ್ಸ್ ಇದ್ದಾವೆ. ಸಖತ್ತಾಗಿದೆ ವ್ಯೂ.